ಆಸರೆ ಟಿವಿಯ ಎಲ್ಲ ಪ್ರೇಕ್ಷಕರಿಗೂ ಮತ್ತೊಮ್ಮೆ ವಂದನೆ. ಸತ್ಯವೇದ ಶಾಲೆ ಈ ಕಾರ್ಯಕ್ರಮದ ಮೂಲಕ ನಾವು ಪ್ರಕಟಣೆ ಪುಸ್ತಕವನ್ನು ಕಲಿಯುತ್ತಾ ಇದ್ದೇವೆ. ಅದನ್ನು ಕಲಿಯುವುದಕ್ಕಾಗಿ ಆಸಕ್ತಿಯೊಡನೆ ಕೂತಿರುವ ನಿಮಗೆಲ್ಲರಿಗೂ ನಾನು ಕೃತಜ್ಞತೆ ಉಳ್ಳವನಾಗಿದ್ದೇನೆ. ದೇವರ ವಾಕ್ಯ ಎಷ್ಟೋ ಆನಂದದಾಯಕ. ದೇವರ ವಾಕ್ಯ ನಮ್ಮನ್ನು ನೀತಿ ಮಾರ್ಗಗಳಲ್ಲಿ ನಡೆಸುವಂಥದ್ದು. ದೇವರ ವಾಕ್ಯ ತಿಳಿಯದೆ ನಮಗೆ ಭಕ್ತನಾಗಿ ಜೀವಿಸುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ದೇವರ ವಾಕ್ಯವನ್ನು ಗೌರವಿಸಿ ಅದನ್ನು ಕಲಿತು ಅದರಂತೆ ನಡೆಯುವುದಕ್ಕೆ ಬಯಸುವ ನೀವು ಬುದ್ಧಿಯುಳ್ಳ ವ್ಯಕ್ತಿಗಳು. ಸ್ವಾಮಿ ಹೇಳಿದಂತೆ ಈ ನನ್ನ ಮಾತುಗಳನ್ನು ಕೇಳಿ ಅದರಂತೆ ನಡೆಯುವವನು ಬಂಡೆಯ ಮೇಲೆ ಮನೆಯನ್ನು ಕಟ್ಟಿಕೊಂಡ ಬುದ್ಧಿಯುಳ್ಳ ಮನುಷ್ಯನಿಗೆ ಹೋಲಿಕೆಯಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಾವು ಈ ತರಗತಿಯಲ್ಲಿ ಪ್ರಕಟಣೆ ಪುಸ್ತಕದ 6ನೇ ಅಧ್ಯಾಯವನ್ನು ಧ್ಯಾನ ಮಾಡುವುದಕ್ಕಾಗಿ ಹೋಗ್ತಾ ಇದ್ದೇವೆ. ಕಳೆದ ಅನೇಕ ತರಗತಿಗಳಿಂದ ನಾವು 5 ಅಧ್ಯಾಯಗಳನ್ನು ಪೂರ್ತೀಕರಿಸಿ ಈಗ 6ನೇ ಅಧ್ಯಾಯಕ್ಕೆ ಪ್ರವೇಶಿಸ್ತಾ ಇದ್ದೇವೆ. ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯದಿಂದ ಬಹಳ ಆಳವಾಗಿ ಇನ್ನು ನಡೆಯಲಿರುವ ಭವಿಷ್ಯತ್ ಕಾಲದ ವಿವಿಧ ಘಟನಾವಳಿಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ಆದ್ದರಿಂದ 6ನೇ ಅಧ್ಯಾಯದಿಂದ ನಮಗೆ ಅರ್ಥವಾಗುವುದಕ್ಕೆ ಬಹಳ ಕಷ್ಟಕರವಾದ ಅನೇಕ ಸಂಗತಿಗಳಿದೆ. ಗಮನವಿಟ್ಟು ನಾವು ಅದನ್ನು ಕಲಿಯುವುದಾದರೆ, ಪ್ರಾರ್ಥನಾಪೂರ್ವಕ ನಾವು ಅದನ್ನು ಧ್ಯಾನಿಸುವುದಾದರೆ ಮರೆಯಾದ ಅನೇಕ ರಹಸ್ಯಗಳನ್ನು ದೇವರು ನಮಗೆ ಬಯಲು ಮಾಡಿಕೊಡುತ್ತಾನೆ. ಈ ಪುಸ್ತಕಕ್ಕೆ ಅಂದರೆ 6ನೇ ಅಧ್ಯಾಯಕ್ಕೆ ನಾವು ಪ್ರವೇಶಿಸುವಾಗ ಕೊರಿಂಥದವರಿಗೆ ಪೌಲನು ಬರೆದ ಒಂದು ಭಾಗವನ್ನು ನಿಮ್ಮ ಮುಂದೆ ಇಟ್ಟು ಇದನ್ನು ಕಲಿಸುವುದಕ್ಕೆ ಆರಂಭಿಸುತ್ತೇನೆ. ಕೊರಿಂಥದವರಿಗೆ ಪೌಲನು ಬರೆದ ಮೊದಲನೇ ಪತ್ರಿಕೆ 13ನೇ ಅಧ್ಯಾಯದ 12ನೇ ವಚನ ಈ ರೀತಿ ಹೇಳುತ್ತದೆ: ಈಗ ಕಂಚಿನ ದರ್ಪಣದಲ್ಲಿ ಕಾಣಿಸುವಂತೆ ದೇವರ ಮುಖವು ನಮಗೆ ಮೊಬ್ಬಾಗಿ ಕಾಣಿಸುತ್ತದೆ. ಆಗ ಮುಖಾಮುಖಿಯಾಗಿ ಆತನನ್ನು ನೋಡುವೆವು. ಈಗ ಸ್ವಲ್ಪ ಮಾತ್ರ ನನಗೆ ತಿಳಿದದೆ, ಆಗ ದೇವರು ನನ್ನನ್ನು ಸಂಪೂರ್ಣವಾಗಿ ತಿಳಿದುಕೊಂಡಂತೆ ನಾನು ಸಂಪೂರ್ಣವಾಗಿ ತಿಳಿದುಕೊಳ್ಳುವೆನು. ಈ ಭೂಮಿಯಲ್ಲಿ ನಾವು ದೈವಿಕವಾದ ವಿಷಯಗಳನ್ನು, ಪ್ರತ್ಯೇಕವಾಗಿ ಭವಿಷ್ಯತ್ ಕಾಲದ ಪ್ರವಾದನೆಗಳನ್ನು ಕನ್ನಡಿಯಲ್ಲಿ ಕಾಣುವಂತೆ ಅಸ್ಪಷ್ಟವಾಗಿ ಮಂದವಾಗಿ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಕನ್ನಡಿಯಲ್ಲಿ ಕಾಣಿಸುವ ರೀತಿಯಲ್ಲಿ ನೋಡಲು ಮಾತ್ರವೇ ದೇವರು ತನ್ನ ಜ್ಞಾನದಲ್ಲಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾನೆ. ಭವಿಷ್ಯತ್ತಿನ ಕುರಿತು ಎಲ್ಲ ಸಂಗತಿಗಳನ್ನು ತಿಳಿಯುವ ದೊಡ್ಡ ಆಸೆ ನಮಗೆಲ್ಲರಿಗೂ ಇದೆ. ನಮ್ಮ ಈ ಜಿಜ್ಞಾಸೆಯನ್ನು ತಣ್ಣಗಾಗಿ ಮಾಡುವುದಲ್ಲ ದೇವರ ಉದ್ದೇಶ. ನಾವು ಎಷ್ಟು ಅರಿಯಬೇಕೋ, ಎಷ್ಟು ಸಂಗತಿಗಳನ್ನು ತಿಳಿಯಬೇಕೋ ಅದನ್ನು ದೇವರು ಪ್ರಕಟಿಸಿಕೊಟ್ಟಿದ್ದಾನೆ. ಧರ್ಮೋಪದೇಶ ಕಾಂಡ ಪುಸ್ತಕ 29ನೇ ಅಧ್ಯಾಯದ 29ನೇ ವಾಕ್ಯದಲ್ಲಿ ಒಂದು ಸುಂದರವಾದ ಮಾತಿದೆ: ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ಸದಾ ನಮ್ಮ ಮತ್ತು ನಮ್ಮ ಸಂತತಿಯ ಪಾಲಾಗಿದೆ. ರಹಸ್ಯವಾದವುಗಳು ನಮ್ಮ ದೇವರಾದ ಯೆಹೋವನವು, ಆದರೆ ಆತನಿಂದ ಪ್ರಕಟವಾದವುಗಳು ನಮಗಿರುವಂಥದ್ದು. ರಹಸ್ಯವಾದವುಗಳಿದೆ, ಪ್ರಕಟವಾದವುಗಳಿದೆ. ರಹಸ್ಯವಾದ ಸಂಗತಿಗಳಿದೆ, ಪ್ರಕಟವಾದ ಸಂಗತಿಗಳಿದೆ. ಪೇತ್ರನು ಇದರ ಕುರಿತಾಗಿ ತನ್ನ 2ನೇ ಪತ್ರಿಕೆ 1ನೇ ಅಧ್ಯಾಯ 3ರಲ್ಲಿ ಸಂಪೂರ್ಣವಾಗಿ ಪ್ರಕಟವಾದ ಸಂಗತಿಗಳು ಯಾವುದೆಂಬುದಾಗಿ ತಾನು ಹೇಳುವಾಗ, ಜೀವಕ್ಕೂ ಭಕ್ತಿಗೂ ಬೇಕಾದದ್ದೆಲ್ಲ ದೇವರು ನಮಗೆ ದೊರಕಿಸಿಕೊಟ್ಟಿದ್ದಾನೆ. ಜೀವಕ್ಕೂ ಭಕ್ತಿಗೂ ಅಂದರೆ ಕ್ರಿಸ್ತನ ದಿವ್ಯ ಸ್ವಭಾವಕ್ಕೆ ಪಾಲುಗಾರರಾಗುವುದಕ್ಕೆ, ಅನುರೂಪರಾಗುವುದಕ್ಕೆ ಬೇಕಾದ ಎಲ್ಲ ಸಂಗತಿಗಳು ಬೈಬಲ್ನಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ವ್ಯಕ್ತವಾಗಿ ಸ್ಪಷ್ಟವಾಗಿ ತಿಳಿಸಲ್ಪಟ್ಟಿರುವ ಇಂತಹ ಸಂಗತಿಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳದೆ, ನಾವು ಭವಿಷ್ಯತ್ ಕಾಲದ ಸಂಗತಿಗಳನ್ನು ಹೆಚ್ಚು ಕೂಲಂಕಷವಾಗಿ ಅಥವಾ ಅದರ ಎಳೆಯಾಗಿ ಅದನ್ನು ಬಿಡಿಸಿ ಕಲಿಯುವುದು ಬೇಡವೆಂಬುದೇ ದೇವರ ತಾತ್ಪರ್ಯ ಎಂಬುದಾಗಿ ನನ್ನ ಅನಿಸಿಕೆ. ನಾನು ಹೇಳುತ್ತಾ ಬಂದದ್ದು, ದೇವರು ಯಾವುದಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಪ್ರಾಧಾನ್ಯತೆಯನ್ನು ಕೊಡಬೇಕು. ನಾವು ಸರಿಯಾದ ವಿಷಯಗಳಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು. ಜೀವಕ್ಕೂ ಭಕ್ತಿಗೂ ಬೇಕಾದ, ನಾವು ಪರಲೋಕ ರಾಜ್ಯಕ್ಕೆ ಸೇರುವುದಕ್ಕೆ, ನಿತ್ಯ ಜೀವಕ್ಕೆ, ಈ ಭೂಮಿಯಲ್ಲಿ ನಾವು ಭಕ್ತರಾಗಿ ಜೀವಿಸುವುದಕ್ಕೆ ಬೇಕಾದ ಎಲ್ಲ ಸಂಗತಿಗಳನ್ನು ದೇವರು ಒಂದು ಮರೆ ಮಾಡದೆ ನಮಗೆ ಪ್ರಕಟ ಮಾಡಿಕೊಟ್ಟಿದ್ದಾನೆ. ಆದ್ದರಿಂದ ಪ್ರಕಟ ಮಾಡಿಕೊಟ್ಟವುಗಳನ್ನು ಅನುಸರಿಸುವುದಕ್ಕಾಗಿ ನಮಗೆ ಶ್ರಮಿಸೋಣ. ಆದರೆ ಭವಿಷ್ಯತ್ ಕಾಲದ ಸಂಗತಿಗಳನ್ನು ದೇವರು ನಮ್ಮಿಂದ ಮರೆ ಮಾಡಿಲ್ಲ. ಎಷ್ಟು ನಮಗೆ ಬೇಕೋ ಅಷ್ಟನ್ನು ದೇವರು ನಮಗೆ ಪ್ರಕಟ ಮಾಡಿಕೊಟ್ಟಿದ್ದಾನೆ. ಸತ್ಯವೇದವನ್ನು ನಾವು ಕೂಲಂಕಷವಾಗಿ ಕ್ರಮಬದ್ಧವಾಗಿ ಕಲಿತರೆ ಕೆಲವೊಂದು ಪ್ರವಾದನೆಗಳು ನಮಗೆ ಇನ್ನೂ ಅರ್ಥವಾಗದವುಗಳು,
ಅವುಗಳು ನೆರವೇರಿದ ನಂತರವೇ ನಮಗೆ ಸ್ಪಷ್ಟವಾಗಿ ಅದು ಏನಾಗಿತ್ತು ಎಂಬುದಾಗಿ ಅರ್ಥವಾಗುವುದು. ಇನ್ನೂ ಕೆಲವು ಪ್ರವಾದನೆಗಳು ಸ್ವಾಮಿ ಬಂದ ಮೇಲೇ ನಮಗೆ ಅರ್ಥ ಆಗುವುದು, ಇದು ಈ ರೀತಿಯಾಗಿ ಇದರ ಅರ್ಥ ಇತ್ತು ಎಂಬುದಾಗಿ. ಪ್ರಕಟಣೆ ಪುಸ್ತಕವನ್ನು ದೇವರು ನಮಗೆ ಕೊಟ್ಟಿರುವುದು ಭವಿಷ್ಯತ್ತಿನ ಕುರಿತಾದ ಒಂದು ಮಂದವಾದ ಬೆಳಕು ನಮಗೆ ಇರಬೇಕು. ಭವಿಷ್ಯತ್ತಿನ ಕುರಿತಾಗಿ ನಾವು ಅರಿವಿಲ್ಲದವರಾಗಿರಬಾರದು. ಒಂದು ಮಂದವಾದ ಬೆಳಕು ನಮಗೆ ಆ ವಿಷಯದ ಮೇಲೆ ಇರಬೇಕೆಂಬುದು ದೇವರ ಆಗ್ರಹವಾಗಿತ್ತು. ಅದಕ್ಕೆ ನಾನು ಹೇಳಿದ್ದು, ಯಾವುದು ದೇವರು ಪ್ರಾಧಾನ್ಯತೆಯನ್ನು ಕೊಟ್ಟಿದ್ದಾನೆ ಅದಕ್ಕೆ ನಾವು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡಬೇಕು. ಅಪೊಸ್ತಲ ಕೃತಿಗಳ ಪುಸ್ತಕ 1, 6, 7 ವಾಕ್ಯಗಳನ್ನು ನೀವು ಓದಿದರೆ ಶಿಷ್ಯರಿಗೆ ನಮ್ಮ ಹಾಗೆ ಒಂದು ಪ್ರಶ್ನೆ ಇತ್ತು. ಪ್ರಶ್ನೆ ಇದು, ಸ್ವಾಮಿ ನೀನು ಈ ಕಾಲದಲ್ಲಿ ಇಸ್ರಾಯೇಲರಿಗೆ ರಾಜ್ಯವನ್ನು ತಿರುಗಿ ಸ್ಥಾಪಿಸಿಕೊಡುವಿಯಾ? ಅವರ ಪ್ರಶ್ನೆ ಇದೇ ಕಾಲದಲ್ಲಿ ನೀನು ಇಸ್ರಾಯೇಲಿಗೆ ರಾಜ್ಯವನ್ನು ಸ್ಥಾಪಿಸಿಕೊಡುವಿಯಾ? ಆದರೆ ಕ್ರಿಸ್ತನು ಸತ್ತು ಎಬ್ಬಿಸಲ್ಪಟ್ಟಿರುವುದರಿಂದ ರೋಮನ್ನರನ್ನು ಸಂಪೂರ್ಣವಾಗಿ ಅಲ್ಲಿಂದ ಓಡಿಸಿ ತಾನು ಈ ಭೂಮಿಯಲ್ಲಿ ಐಹಿಕವಾಗಿ ಸ್ಥಾಪಿಸಲಿರುವ 1000 ವರ್ಷದ ಆಳ್ವಿಕೆಯನ್ನು ಈಗಲೇ ಸ್ವಾಮಿ ಆರಂಭಿಸುತ್ತಾನೆ. ಕಾರಣ ಸ್ವಾಮಿ ಈಗ ಸತ್ತು ಪುನರುತ್ಥಾನಗೊಂಡಿದ್ದಾನೆ. ಪುನರುತ್ಥಾನಗೊಂಡ ಈ ಶರೀರವನ್ನು ಯಾರಿಗೂ ನಾಶ ಮಾಡುವುದಕ್ಕೆ, ಹಿಂಸೆ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಇದೇ ಸರಿಯಾದ ಸಮಯ. ನೀನು ಇದೇ ಕಾಲದಲ್ಲಿ ರೋಮಿನ ಆಧಿಪತ್ಯವನ್ನು ಕೊನೆಗೊಳಿಸಿ ಇಸ್ರಾಯೇಲರಿಗೆ ರಾಜನಾಗಿ ರಾಜ್ಯವನ್ನು ಸ್ಥಾಪಿಸುತ್ತೀಯೋ ಎಂಬುದು ಶಿಷ್ಯರ ಪ್ರಶ್ನೆಯಾಗಿತ್ತು. ಆದರೆ ಈ ಪ್ರಶ್ನೆಗೆ ಅಷ್ಟೊಂದು ಪ್ರಾಧಾನ್ಯತೆ ಇಲ್ಲ ಎಂಬುದಾಗಿ ಯೇಸು ಹೇಳಲಿಲ್ಲ. ಸ್ವಾಮಿಯಲ್ಲಿ ಅವರಿಗೆ ಕೊಡುವಂತಹ ಒಂದು ಉತ್ತರ, ತಂದೆ ತನ್ನ ಸ್ವಂತ ಅಧಿಕಾರದಲ್ಲಿಟ್ಟಿರುವ ಕಾಲವನ್ನು, ಸಮಯವನ್ನು ತಿಳಿಯುವುದು ನಿಮ್ಮ ಕೆಲಸವಲ್ಲ. ಇದು ಯಾವಾಗ ಸ್ಥಾಪನೆ ಮಾಡಬೇಕು, ಯಾವಾಗ ಭವಿಷ್ಯತ್ತಿನ ಸಂಗತಿಗಳನ್ನು ನೆರವೇರಿಸಬೇಕೆಂಬುದು ತಂದೆ ತನ್ನ ಅಧಿಕಾರದಲ್ಲಿಟ್ಟಿರುವಂತಹ ಸಂಗತಿಗಳಾಗಿದೆ. ಈಗ ನಾವು ತಿಳಿದಿರಬೇಕಾದ ಸಂಗತಿಗಳು ಯಾವುದು? ತಂದೆ ಅಧಿಕಾರದಲ್ಲಿಟ್ಟಿರುವಂತಹ ಆ ಸಂಗತಿಗಳು ನಮಗೆ ಈಗ ತಿಳಿಯಬೇಕಾಗಿಲ್ಲ. ಆದರೆ ಈಗ ನಾವು ತಿಳಿಯಬೇಕಾದ ಸಂಗತಿಗಳಿದೆ. ಯಾವುದು ಅವುಗಳು? ಸ್ವಾಮಿ ಅದರ ಕೆಳಗಿನ ವಾಕ್ಯದಲ್ಲಿ ಈಗ ಮುಖ್ಯವಾಗಿ ನಾವು ತಿಳಿಯಬೇಕಾದ್ದು ಭವಿಷ್ಯತ್ತಿನ ಕುರಿತಲ್ಲ, ಪವಿತ್ರಾತ್ಮನ ಶಕ್ತಿಯಿಂದ ಕೂಡಿ ನಾವು ಕರ್ತನ ಸೇವೆಯನ್ನು ಮಾಡಬೇಕು, ಅದು ನಾವು ತಿಳಿದಿರಬೇಕು. ಅದಕ್ಕೆ 1:8 ಅಪೊಸ್ತಲ ಕೃತ್ಯ 1:8 ತಿಳುವಳಿಕೆ ಅಲ್ಲ, ಪವಿತ್ರಾತ್ಮನು ನಿಮ್ಮ ಮೇಲೆ ಬರುವಾಗ ನೀವು ಬಲವನ್ನು ಹೊಂದಿ ಯೆರೂಸಲೇಮಿನಲ್ಲೂ ಯೆಹೂದಾಯದಲ್ಲೂ ಸಮರಿಯದಲ್ಲೂ ಭೂಲೋಕದ ಕಟ್ಟ ಕಡೆಗೆ ನನ್ನ ಸಾಕ್ಷಿಗಳಾಗಿರುವಿರಿ. ಅಂದರೆ ಇಲ್ಲಿ ಭವಿಷ್ಯತ್ತಿನ ಕುರಿತಾದ ತಿಳುವಳಿಕೆಯಲ್ಲ, ಜ್ಞಾನವಲ್ಲ, ಶಕ್ತಿ ನಿಮಗೆ ಬೇಕಾಗಿದೆ. ಪವಿತ್ರಾತ್ಮನ ಶಕ್ತಿಯಿಂದ ಮಾತ್ರವೇ ನಮಗೆ ಜಯಕರವಾದ ಸೇವೆ ಮಾಡುವುದಕ್ಕಾಗಿ ಸಾಧ್ಯ. ಆದ್ದರಿಂದ ತಿಳುವಳಿಕೆ ಅಲ್ಲ, ಶಕ್ತಿ ಅವಶ್ಯ ಎಂಬ ಸಂಗತಿಯನ್ನು ಸ್ವಾಮಿ ಶಿಷ್ಯರಿಗೆ ಹೇಳ್ತಾ ಇದ್ದಾನೆ. ಆದರೆ ಭವಿಷ್ಯತ್ತಿನ ಕುರಿತು ನೀವು ಅರಿಯುವುದು ತಪ್ಪೇನಲ್ಲ, ಅದರ ಬಗ್ಗೆ ಎಷ್ಟು ನಿಮಗೆ ಅರಿಯಬೇಕೋ ಅಷ್ಟನ್ನು ನೀವು ಅರಿತುಕೊಳ್ಳಿರಿ. ಕಳೆದ 5ನೇ ಅಧ್ಯಾಯದಲ್ಲಿ ನಾವು ಸುರುಳಿಯನ್ನು ಯಜ್ಞದ ಕುರಿಯಾದ ಆತನು ತಂದೆಯಾದ ದೇವರ ಕೈಯಿಂದ ತೆಗೆದುಕೊಂಡು ನ್ಯಾಯ ತೀರ್ಪನ್ನು ಮಾಡುವುದಕ್ಕೆ ಹೊರಡುವ ಆ ಸಂದರ್ಭವನ್ನು ನಾವು ಕಲಿತುಕೊಂಡೆವು. ಕ್ರಿಸ್ತನು ಈಗ ಭೂಮಿಯನ್ನು ವಿಮೋಚಿಸುವುದಕ್ಕಾಗಿ ಹೊರಟಿದ್ದಾನೆ. ವಿಮೋಚಕನು ಕ್ರಿಸ್ತನು. ಹೇಗೆ ಅದನ್ನು ವಿಮೋಚಿಸುತ್ತಾನೆ ಎಂಬ ಸಂಗತಿ 6ನೇ ಅಧ್ಯಾಯದಿಂದ ಆರಂಭಗೊಳ್ಳುತ್ತಾ ಇದೆ. 6ನೇ ಅಧ್ಯಾಯದಿಂದ ಪ್ರಕಟಣೆ ಪುಸ್ತಕದ 18ನೇ ಅಧ್ಯಾಯದ ತನಕ ವಿವಿಧ ನ್ಯಾಯ ತೀರ್ಪುಗಳನ್ನು ಈ ಭೂಮಿಗೆ ಬರಮಾಡಿ ಭೂಮಿಯನ್ನು ಸೈತಾನನ ಕೈಯಿಂದ ತನ್ನ ಸ್ವಾಧೀನಕ್ಕೆ ಸ್ವಾಮಿ ತೆಗೆದುಕೊಳ್ತಾ ಇದ್ದಾರೆ. ಈ ಸಂಗತಿಗಳನ್ನು ಅಥವಾ ಹೇಗೆ ದೇವರು ಈ ಭೂಮಿಯನ್ನು ವಿಮೋಚಿಸುತ್ತಾನೆ ನ್ಯಾಯ ತೀರ್ಪುಗಳ ಮೂಲಕ, ಅದನ್ನು ಬೈಬಲಿನ ಭಾಷೆಯಲ್ಲಿ ಸಂಕಟಕಾಲ, ಮಹಾಸಂಕಟಕಾಲ ಎಂಬುದಾಗಿ ನಾವು ಕರೀತೇವೆ. ಪ್ರಕಟಣೆ ಪುಸ್ತಕದ ಆಧಾರದಲ್ಲಿ 3 ನ್ಯಾಯ ತೀರ್ಪುಗಳನ್ನು ದೇವರು ಒಂದರ ಹಿಂದೆ ಒಂದಾಗಿ ಬರಮಾಡುತ್ತಿದ್ದಾನೆ. 6ನೇ ಅಧ್ಯಾಯದ 1ನೇ ವಚನದಿಂದ 8ನೇ ಅಧ್ಯಾಯದ 5ನೇ ವಾಕ್ಯದ ತನಕ 7 ಮುದ್ರೆಗಳನ್ನು ಒಡೆಯುವಾಗ ದೇವರು 7 ನ್ಯಾಯ ತೀರ್ಪನ್ನು ಬರಮಾಡುತ್ತಿದ್ದಾನೆ. ಅನಂತರ 8ನೇ ಅಧ್ಯಾಯದ 6ನೇ ವಚನದಿಂದ 11ನೇ ಅಧ್ಯಾಯದ 19ನೇ ವಾಕ್ಯದ ತನಕ 7 ದೂತರು 7 ತುತ್ತೂರಿಗಳನ್ನು ಊದುವಾಗ 7 ನ್ಯಾಯ ತೀರ್ಪುಗಳನ್ನು ದೇವರು ಬರಮಾಡುತ್ತಿದ್ದಾನೆ. ಇನ್ನು 15ನೇ ಅಧ್ಯಾಯದಿಂದ 16ನೇ ಅಧ್ಯಾಯದ 21ನೇ ವಾಕ್ಯದ ತನಕ ಕಲಿಯುವಾಗ 7 ರೌದ್ರ ಪಾತ್ರೆಯನ್ನು ದೇವರು ಭೂಮಿಗೆ ಒಯ್ಯುವಾಗ ಅಲ್ಲಿಯೂ 7 ವಿಧವಾದ ನ್ಯಾಯ ತೀರ್ಪುಗಳು ಸಂಭವಿಸ್ತಾ ಇದೆ. 7 ಮುದ್ರೆಗಳನ್ನು ಒಡೆಯುವಾಗ 7 ನ್ಯಾಯ ತೀರ್ಪು, 7 ತುತ್ತೂರಿಯನ್ನು ಊದುವಾಗ 7 ನ್ಯಾಯ ತೀರ್ಪು, 7 ರೌದ್ರ ಪಾತ್ರೆಯನ್ನು ಭೂಮಿಗೆ ಒಯ್ಯುವಾಗ 7 ನ್ಯಾಯ ತೀರ್ಪು. ಹೀಗೆ ಈ ನ್ಯಾಯ ತೀರ್ಪುಗಳನ್ನು 3 ಭಾಗವಾಗಿ ನಮಗೆ ಸಂಕ್ಷಿಪ್ತಗೊಳಿಸಿ ಕಲಿಯುವುದಕ್ಕಾಗಿ ಸಾಧ್ಯ.
ಈ ನ್ಯಾಯ ತೀರ್ಪು ಭೂಮಿಗೆ ಬರುವುದರ ಕುರಿತು ಹೊಸ ಒಡಂಬಡಿಕೆಯಲ್ಲಿ ಬರೆಯಲ್ಪಟ್ಟಿರುವ ಈ ನೆರವೇರಲಿರುವ ಪ್ರವಾದನೆ ಹಳೆ ಒಡಂಬಡಿಕೆಯಲ್ಲಿ ಪ್ರವಾದಿಗಳು ಪ್ರವಾದಿಸಿದ್ದಾಗಿ ನಾವು ನೋಡ್ತೇವೆ. ಹಳೆ ಒಡಂಬಡಿಕೆಯ ಅನೇಕ ಪ್ರವಾದಿಗಳು ಈ ನ್ಯಾಯ ತೀರ್ಪಿನ ದಿನದ ಕುರಿತಾಗಿ ಮುಂಚಿತವಾಗಿ ಅವರು ಪ್ರವಾದನೆ ಮಾಡಿದರು. ಎಲ್ಲ ಪ್ರವಾದನಾ ಭಾಗಗಳನ್ನು ನಿಮ್ಮ ಮುಂದಿಡುವುದಕ್ಕೆ ನನ್ನ ಮುಂದೆ ಸಮಯವಿಲ್ಲ. ಕೆಲವೊಂದು ಪ್ರಶಸ್ತವಾದ ಸಂಗತಿಗಳನ್ನು ಮಾತ್ರ ಹೇಳುತ್ತೇನೆ. ಯೆರೆಮೀಯನ ಪ್ರವಾದನ ಗ್ರಂಥ 30ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ಈ ಸಂಕಟದ ಕಾಲವನ್ನು ಯಾಕೋಬ್ಯರ ಇಕ್ಕಟ್ಟಿನ ದಿನ ಎಂಬುದಾಗಿ ಯೆರೆಮೀಯನು ಕರೆಯುತ್ತಿದ್ದಾನೆ. ಪ್ರತ್ಯೇಕವಾಗಿ ಈ 7 ವರ್ಷದಲ್ಲಿ ನ್ಯಾಯ ತೀರ್ಪಿಗೆ ಒಳಗಾಗುವ ಒಂದು ಗುಂಪು ಜನರು ಇಸ್ರಾಯೇಲರು, ಯಾಕೋಬ್ಯರು. ಅದು ಇಸ್ರಾಯೇಲಿನ ಸಂಬಂಧವಾಗಿ ಇಕ್ಕಟ್ಟಿನ ಸಂಕಷ್ಟದ ದಿನಗಳಾಗಿರುತ್ತದೆ. ನೀವು ದಾನಿಯೇಲನ ಪುಸ್ತಕ 12ನೇ ಅಧ್ಯಾಯ 1ನೇ ವಚನ ಓದುವಾಗ ಇದು ಸಂಕಟದ ದಿನಗಳು. ಚೆಫನ್ಯನ ಪ್ರವಾದನ ಗ್ರಂಥ 1:14ನೇ ವಾಕ್ಯ ಓದುವಾಗ ಚೆಫನ್ಯನು ಅದರ ಕುರಿತಾಗಿ ಯೆಹೋವನ ಮಹಾದಿನ, ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳು ಮಾಡುವ ದಿನ, ಕತ್ತಲಿನ ಮೊಬ್ಬಿನ ದಿನ, ಕಾರ್ಮುಗಿಲಿನ ಕತ್ತಲಿನ ದಿನ ಎಂಬಿತ್ಯಾದಿ ಪದಗಳನ್ನು ಈ ಸಂಕಟದ ದಿವಸಗಳಿಗೆ ಆತನು ಕರೆದಿದ್ದಾನೆ. ಯೆಶಾಯನ ಗ್ರಂಥ 13ನೇ ಅಧ್ಯಾಯ 6ರಿಂದ 11ನೇ ವಾಕ್ಯ ತನಕ ಓದುವಾಗ ಯೆಹೋವನ ದಿನ, ದ ಡೇ ಆಫ್ ದ ಲಾರ್ಡ್, ಅದು ನ್ಯಾಯ ತೀರ್ಪಿನ ದಿನವಾಗಿ. ಯೆಶಾಯನು 2ನೇ ಅಧ್ಯಾಯ 10ರಿಂದ 21ನೇ ತನಕ ವಾಕ್ಯವನ್ನು ನಾವು ಓದಿದರೆ ಯೆಹೋವನ ನ್ಯಾಯ ನಿರ್ಣಯದ ದಿನ, ಯೆಹೋವನು ನ್ಯಾಯವನ್ನು ನಿರ್ಣಯಿಸಿದ ದಿವಸವಾಗಿದೆ ಆ ದಿವಸಗಳು. ಹಳೆ ಒಡಂಬಡಿಕೆಯಲ್ಲಿ ಸಣ್ಣ ಮತ್ತು ದೊಡ್ಡ ಪ್ರವಾದಿಗಳೆಲ್ಲರೂ ಈ ದಿವಸದ ಕುರಿತಾಗಿ ಅಲ್ಲಲ್ಲಿ ಸಂಕ್ಷಿಪ್ತವಾಗಿ ವಿವರಿಸಿದ್ದಾರೆ. ಅದು ಕಠಿಣ, ಕತ್ತಲೆ, ರೌದ್ರ, ದೇವರ ಕೋಪ ಸುರಿಯುವಂತಹ ದಿವಸವಾಗಿರುತ್ತದೆ. ಕಾರಣ ಇಷ್ಟು ವರ್ಷಗಳು, ಇಂದಿಗೆ 2016 ವರ್ಷಗಳು ದೇವರು ಕೃಪೆಯ ದಿವಸವನ್ನು ಕೊಟ್ಟಿದ್ದನು. ಈ ಕಾಲದಲ್ಲಿ ಜನರು ಮಾನಸಾಂತರ ಪಡಬೇಕೆಂಬುದಾಗಿ ದೇವರು ದೀರ್ಘಕ್ಷಮೆಯಿಂದ ಕಾಯುತ್ತಾ ಇದ್ದನು. ಆದರೆ ಜನರು ಮಾನಸಾಂತರ ಪಡದೆ ತಮ್ಮ ಕೃತ್ಯಗಳನ್ನು, ಪಾಪಗಳನ್ನು ಮುಂದುವರಿಸುತ್ತಾ ಹೋಗುವುದನ್ನು ನೋಡಿ ದೇವರು ಒಂದು ದಿವಸವನ್ನು ಗೊತ್ತು ಮಾಡಿದ್ದಾನೆ, ಸಕಲ ಜಾತಿ ಜನಾಂಗಗಳಿಗೆ ನ್ಯಾಯ ತೀರ್ಪನ್ನು ಮಾಡುವ ದಿವಸ. ಯೇಸು ಕ್ರಿಸ್ತನನ್ನು ತಿಳಿದು, ದೇವರನ್ನು ತಿಳಿದು ಆತನನ್ನು ಆರಾಧಿಸದೆ ಆತನನ್ನು ನಂಬದೇ ಇರುವ ಸಕಲ ಜನರಿಗೆ ದೇವರು ನ್ಯಾಯ ತೀರ್ಪನ್ನು ಬರಮಾಡ್ತಾನೆ. ಮತ್ತಾಯನ ಸುವಾರ್ತೆ 24ನೇ ಅಧ್ಯಾಯ ಸ್ವಾಮಿ ಭವಿಷ್ಯತ್ ಕಾಲದ ಕುರಿತಾಗಿ ಮಾಡಿದ ಒಂದು ದೊಡ್ಡ ಪ್ರವಾದನೆಯಾಗಿದೆ. ಎಣ್ಣೆ ಮರಗಳ ಗುಡ್ಡದಲ್ಲಿ ಯೇಸು ಸ್ವಾಮಿ ಕೂತು ತನ್ನ ಶಿಷ್ಯರನ್ನು ಉದ್ದೇಶಿಸಿ ಮಾತನಾಡಿದ ಸುದೀರ್ಘವಾದಂತಹ ಒಂದು ಸಂದೇಶ, ಒಂದು ಪ್ರಸಂಗವಾಗಿದೆ ಮತ್ತಾಯ 24ರಲ್ಲಿ. ಎಣ್ಣೆ ಗುಡ್ಡಗಳ ಪ್ರಸಂಗ ಎಂಬುದಾಗಿ ನಾವು ಅದನ್ನು ಕರೆಯುತ್ತೇವೆ. ಆ 24ನೇ ಅಧ್ಯಾಯ ಪೂರ್ತಿ ಸ್ವಾಮಿ ಭವಿಷ್ಯತ್ತಿನಲ್ಲಿ ನಡೆಯಬೇಕಾದ ಸಂಗತಿಗಳನ್ನು ವಿವರಿಸಿದ ಅಧ್ಯಾಯವಾಗಿದೆ. 3ನೇ ವಚನದಿಂದ 24ನೇ ವಾಕ್ಯದ ತನಕ ನೀವು ದಯಮಾಡಿ ಓದಬೇಕು. ಹೇಗೆ ಅಂತ್ಯ ದಿನಗಳು ನಡೆಯುತ್ತದೆ ಎಂಬುದನ್ನು ಸ್ವಾಮಿ ಕ್ರಮವಾಗಿ ಆ ಭಾಗದಲ್ಲಿ ವಿವರಿಸಿದ್ದಾರೆ. ಸ್ವಾಮಿ ಹೇಳಿದ ಆ ಸಂಗತಿಗಳ ಆಧಾರದ ಮೇರೆಗೆ ಕ್ರಮಬದ್ಧವಾಗಿ ಅದು ನಡೆಯುತ್ತದೆ. ಆದರೆ ಪ್ರೀ ಟ್ರಿಬ್ಯುಲೇಷನ್ ರಾಪ್ಚರ್ ಥಿಯರಿಯ ಪ್ರಕಾರ ಸ್ವಾಮಿ ಹೇಳಿದ ಆ ಕ್ರಮಕ್ಕೆ ಬಹಳ ಬದಲಾವಣೆಗಳು ನಾವು ಕಾಡ್ತೇವೆ. ಆದ್ದರಿಂದ ನಾನು ಹೇಳಿದ್ದು, ಯಾವ ಥಿಯರಿಯನ್ನು ನಾವು ಹಿಂಬಾಲಿಸುವುದು ಬೇಡ. ಸ್ವಾಮಿ ಏನು ಹೇಳಿದನೋ ಅದು ನಡೆಯುತ್ತದೆ. ಕಾರಣ ಸೃಷ್ಟಿಕರ್ತನ ಮಾತಿಗಿಂತ ದೊಡ್ಡದಲ್ಲ ಯಾವ ಸಿದ್ಧಾಂತಗಳು. ಇವತ್ತು ಅನೇಕ ಸಿದ್ಧಾಂತಗಳನ್ನು ಮನುಷ್ಯನು ತನ್ನ ಇಷ್ಟಕ್ಕೆ ತಕ್ಕಂತೆ ರೂಪಿಸಿಕೊಂಡಿದ್ದಾನೆ. ಆದರೆ ಯಾವ ಸಿದ್ಧಾಂತವನ್ನು ಮನಸ್ಸಿನಲ್ಲಿಡದೆ ನಿರ್ಮಲವಾದ ಮನಸ್ಸಿನೊಂದಿಗೆ ನೀವು ಬೈಬಲನ್ನು ಓದಿರಿ, ದೇವರು ನಿಮಗೆ ಭವಿಷ್ಯತ್ತಿನ ಕುರಿತಾದ ಸಂಗತಿಯನ್ನು ಪ್ರಕಟ ಮಾಡಿಕೊಡ್ತಾನೆ. ಪ್ರೀ ಟ್ರಿಬ್ಯುಲೇಷನ್ ರಾಪ್ಚರ್ ಥಿಯರಿ ಒಂದು 200 ವರ್ಷಗಳ ಹಿಂದೆ ಆರಂಭವಾದಂತಹ ಒಂದು ಸಿದ್ಧಾಂತ. ಅದು ಮೊದಲಿರಲಿಲ್ಲ. ಪ್ರತ್ಯೇಕವಾಗಿ ಇಂಗ್ಲೆಂಡ್ನಲ್ಲಿ ಅದು ಆರಂಭವಾಗಿತ್ತು. ಸುಖ, ಸಂತೃಪ್ತಿ, ಭೌತಿಕ ಆಶೀರ್ವಾದಗಳನ್ನು ಹೊಂದಿಕೊಂಡಂತಹ ಕೆಲವು ಜನರು ನಮಗೆ ಸಂಕಟ ಉಂಟಾಗುವುದಿಲ್ಲ ಎಂಬುದಾಗಿ ಸ್ಥಾಪನೆ ಮಾಡುವುದಕ್ಕಾಗಿ ಮಾಡಿದಂತಹ ಒಂದು ಸಿದ್ಧಾಂತವಾಗಿದೆ ಪ್ರೀ ಟ್ರಿಬ್ಯುಲೇಷನ್ ರಾಪ್ಚರ್ ಥಿಯರಿ. ಆದರೆ ಇಂದಿನ ಹೆಚ್ಚು ಸಭೆಗಳು ಆ ಸಿದ್ಧಾಂತವನ್ನೇ ಹಿಂಬಾಲಿಸ್ತಾ ಇದ್ದಾವೆ. ಇಲ್ಲಿ ನಮಗೆ ಉಂಟಾಗುವ ಒಂದು ದೊಡ್ಡ ವಿಪತ್ತು, ನಮಗೆ ಸಂಕಟ ಉಂಟಾಗುವುದಿಲ್ಲ ಎಂಬುದಾಗಿ ನಾವು ಜನರನ್ನು ಕಲಿಸಿ, ಜನರಿಗೆ ಸಂಕಟ ಉಂಟಾದರೆ, ಹಿಂಸೆ ಉಂಟಾದರೆ ಯಾರೂ ಹಿಂಸೆಯಲ್ಲಿ ನೆಲೆ ನಿಲ್ಲುವುದಿಲ್ಲ. ಯಾಕಂದರೆ ಯಾರೂ ಹಿಂಸೆ ಬರುತ್ತದೆ ಎಂಬುದಾಗಿ ನಿರೀಕ್ಷಿಸ್ತಾ ಇಲ್ಲ.
ಇವತ್ತು ಲೋಕದ ವಿವಿಧ ಕಡೆಗಳಲ್ಲಿ ಕ್ರೈಸ್ತ ಸಭೆಗೆ, ದೇವಜನರಿಗೆ ದೊಡ್ಡ ಹಿಂಸೆಗಳು ನಡೆಯುವ ಕಾಲ. ಆ ಹಿಂಸೆಯಲ್ಲಿ ನಾವು ಅವರನ್ನ ಬಲಪಡಿಸಬೇಕು. ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕಾಗಿ ನಾವು ಅವರನ್ನ ಸಿದ್ಧರಾಗಿ ಮಾಡಬೇಕು. ಇವತ್ತು ಅನೇಕರು ಹಿಂಸೆಯಲ್ಲಿ ಹಿಂಜಾರಿ ಹೋಗುವವರಾಗಿದ್ದಾರೆ. ಕಾರಣ ಅವರು ನಿರೀಕ್ಷಿಸೇ ಇರಲಿಲ್ಲ. ಒಂದು ವೇಳೆ ನಮಗೆ ಹಿಂಸೆ ಬಂದರೂ ನಾವು ಹಿಂಸೆಯಲ್ಲೂ ದೃಢವಾಗಿ ನಿಲ್ಲಬೇಕೆಂಬುದಾಗಿ ದೇವಜನರನ್ನು ನಾವು ಕಲಿಸಬೇಕು. ಅದಕ್ಕೆ ಸ್ವಾಮಿ 24ನೇ ಅಧ್ಯಾಯದಲ್ಲಿ ಪದೇ ಪದೇ ಹೇಳುವಂತಹ ಒಂದು ಮಾತಿದೆ, ಮೋಸ ಹೋಗಬೇಡಿರಿ, ವಂಚನೆಗೆ ಒಳಗಾಗಬೇಡಿರಿ. ಸೈತಾನ ವಂಚನೆಯನ್ನು ನಾವು ತಿಳಿಯಬೇಕು. ಆದ್ದರಿಂದ ಮಹಾಸಂಕಟದ ಮೂಲಕ ಸಭೆ ಹಾದು ಹೋದರು, ಅದಕ್ಕಿಂತ ಮುಂಚೆ ಕರ್ತನು ಬಂದು ಸಭೆಯನ್ನು ಎತ್ತಿದರು. ನಾವು ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ನಮ್ಮನ್ನು ಸೈತಾನ ವಂಚಿಸಬಾರದು. ಒಂದೋ ಕರ್ತನು ಬರಲಿ, ನಾವು ಸಿದ್ಧರಾಗಿರೋಣ, ಆತನು ಬರುವಾಗ ನಮ್ಮನ್ನು ಎತ್ತುತ್ತಾನೆ. ಅಥವಾ ಹಿಂಸೆ ಬರಲಿ, ನಾವು ಸಿದ್ಧರಾಗಿರೋಣ, ಹಿಂಸೆಯನ್ನು ತಾಳಿಕೊಳ್ಳುವುದಕ್ಕೆ ನಾವು ಸಿದ್ಧತೆ ಉಳ್ಳವರಾಗಿರೋಣ. ಕರ್ತನು ಯಾವಾಗ ಬೇಕಾದರೂ ಬರಲಿ, ನಾವು ನಿದ್ರೆಯಿಂದ ಎಚ್ಚೆತ್ತು ಸಿದ್ಧತೆ ಉಳ್ಳವರಾಗಿ ನಾವು ಜೀವನ ಮಾಡುವುದಾದರೆ ಯಾವುದನ್ನು ಬೇಕಾದ್ರೂ ನಮಗೆ ಎದುರಿಸುವುದಕ್ಕಾಗಿ ಸಾಧ್ಯ. ಅದಕ್ಕೋಸ್ಕರ ಜನರನ್ನು ಬಲಪಡಿಸಬೇಕು. ಅದು ಕರ್ತನು ನಮಗೆ ಕೊಟ್ಟಂತಹ ಸೇವೆಯಾಗಿದೆ. ಆದ್ದರಿಂದ 6ನೇ ಅಧ್ಯಾಯದ ಮುಂದುವರಿಸಿಯಾಗಿ ನಾವು ಕಲಿಯುವಾಗ 7 ಮುದ್ರೆಗಳನ್ನು ಒಡೆಯುವಾಗ 7 ವಿಧವಾದಂತಹ ನ್ಯಾಯ ತೀರ್ಪುಗಳನ್ನು ದೇವರು ಬರಮಾಡುತ್ತಾ ಇದ್ದಾನೆ. 6ನೇ ಅಧ್ಯಾಯ 1-2 ವಾಕ್ಯಗಳನ್ನು ನೀವು ಗಮನಿಸುವುದಾದರೆ, ಯಜ್ಞದ ಕುರಿಯಾದಾತನು ಆ 7 ಮುದ್ರೆಗಳಲ್ಲಿ ಒಂದು ಮುದ್ರೆಯನ್ನು ಒಡೆದಾಗ ನಾನು ನೋಡಿದನು, ಮತ್ತು ಆ 4 ಜೀವಿಗಳಲ್ಲಿ ಒಂದು ಜೀವಿಯು ಬಾ ಎಂದು ಗುಡುಗಿನಂತಿದ್ದ ಸ್ವರದಿಂದ ಹೇಳುವುದನ್ನು ಕೇಳಿದನು. ಆಗ ಈಗೋ ಒಂದು ಬಿಳಿ ಕುದುರೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನ ಕೈಯಲ್ಲಿ ಬಿಲ್ಲು ಇತ್ತು. ಅವನಿಗೆ ಜಯಮಾಲೆ ಕೊಡಲ್ಪಟ್ಟಿತು. ಅವನು ಜಯಿಸುತ್ತಿರುವವನಾಗಿ ಜಯಿಸುವುದಕ್ಕೋಸ್ಕರ ಹೊರಟನು. ವೈಟ್ ಹಾರ್ಸ್ ಆಫ್ ಡಿಸೆಪ್ಷನ್. ಬಿಳಿ ಕುದುರೆ ವಂಚನೆಯ ಸೂಚನೆಯಾಗಿದೆ. ಮೊದಲನೆಯ ಮುದ್ರೆಯನ್ನು ಒಡೆದಾಗ 4 ಜೀವಿಗಳಲ್ಲಿ ಒಂದು ಜೀವಿ ಬಾ ಎಂದು ಗುಡುಗಿನಂತಿದ್ದ ಶಬ್ದದಿಂದ ಹೇಳುವುದನ್ನು ಕೇಳಿದನು. ಈ 7 ಮುದ್ರೆಗಳಲ್ಲಿ ಪ್ರಾರಂಭದ 4 ಮುದ್ರೆಗಳನ್ನು ಒಡೆಯುವಾಗ ಬಾ ಎಂಬ ಗುಡುಗಿನಂತಿರುವ ಶಬ್ದ ನಾವು ಕೇಳುತ್ತೇವೆ. 4 ಜೀವಿಗಳಲ್ಲಿ ಒಂದೊಂದು ಜೀವಿ ಬಾ ಎಂಬುದಾಗಿ ಕರೆಯುವಾಗ 4 ಕುದುರೆಗಳ ಸವಾರರು ಬರುತ್ತಿರುವುದಾಗಿ ನಾವು ನೋಡುತ್ತೇವೆ. ವಾಕ್ಯ 1, ವಾಕ್ಯ 3, ವಾಕ್ಯ 5, ವಾಕ್ಯ 7. ಈ 4 ವಾಕ್ಯಗಳಲ್ಲಿ 4 ಜೀವಿಗಳಲ್ಲಿ ಒಬ್ಬೊಬ್ಬರಾಗಿ ಬಾ ಎಂಬುದಾಗಿ ಕರೆಯುತ್ತಿರುವುದನ್ನು ನಾವು ನೋಡುತ್ತೇವೆ. ಇಲ್ಲಿ ಅನೇಕ ವ್ಯಾಖ್ಯಾನಗಳು ಪಂಡಿತರು ಇದಕ್ಕೆ ಕೊಡ್ತಿದ್ದಾರೆ. ಇಲ್ಲಿ ಕೆಲವೊಂದು ಪ್ರಶ್ನೆಗಳಿದೆ, ಯಾರನ್ನು ಕರೆಯುತ್ತಿದ್ದಾರೆ ಎಂಬುದಾಗಿ. ಇಲ್ಲಿ ಬಾ ಎಂದು ಆಹ್ವಾನ ನೀಡುವ 4 ಜೀವಿಗಳು ಸೃಷ್ಟಿಯನ್ನು ಸಂಪೂರ್ಣವಾಗಿ ಪ್ರತಿನಿಧಿಸುವ ಶಬ್ದಗಳಾಗಿದೆ. 4ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ಈ 4 ಜೀವಿಗಳಿಗೆ 4 ಮುಖಗಳಿತ್ತು. ಅಂದರೆ ಸೃಷ್ಟಿಯ ಆಯಾ ವರ್ಗದ ಪ್ರಾಣಿಗಳ 4 ಮುಖಂಡರಾಗಿದ್ದಾರೆ ಈ 4 ಜೀವಿಗಳು ಎಂಬುದಾಗಿ 4ನೇ ಅಧ್ಯಾಯದ 7ನೇ ವಾಕ್ಯದಲ್ಲಿ ನಾವು ಕಲಿತಿದ್ದೆವು. ಸಿಂಹ ಮೃಗದ ರಾಜನು, ಹೋರಿ ಸಾಕು ಪ್ರಾಣಿಗಳ ರಾಜನು, ಮನುಷ್ಯನು ಮನುಷ್ಯನ ರಾಜನು ಅಥವಾ ಸೃಷ್ಟಿಯ ಮಕುಟವಾಗಿದ್ದಾನೆ, ಹದ್ದು ಪಕ್ಷಿಗಳ ರಾಜನು. ಹೀಗೆ 4 ಸೃಷ್ಟಿಗಳ ಪ್ರತಿನಿಧಿಗಳಾಗಿದ್ದಾರೆ, ಮುಖಂಡರಾಗಿದ್ದಾರೆ ಈ 4 ಜೀವಿಗಳ ಮುಖಗಳು. ಈ ಜೀವಿಗಳು ಬಾ ಅನ್ನುವಾಗ ಯಜ್ಞದ ಕುರಿಯಾದಾತನು ಬಂದು ಈ ಕುದುರೆಗಳನ್ನು ಹೊರಡಿಸುತ್ತಿದ್ದಾನೆ. ಪಾಪಗಳನ್ನು ಹೊರುವ ಕುರಿ ಇಲ್ಲಿ ಲೋಕಕ್ಕೆ ನ್ಯಾಯ ತೀರ್ಪನ್ನು ಮಾಡುವುದಕ್ಕಾಗಿ ಬರುತ್ತಿದ್ದಾನೆ. ನಾನು ಪದೇ ಪದೇ ಹೇಳ್ತಾ ಇದ್ದೆ, ನ್ಯಾಯ ತೀರ್ಪು ಮಾಡುವುದಕ್ಕೆ ಯೋಗ್ಯನು ಯೇಸು ಕ್ರಿಸ್ತನು ಮಾತ್ರವೇ. ಕಾರಣ ಆತನು ಪಾಪವನ್ನು ಜಯಿಸಿ ಶಿಲುಬೆಯ ಮೇಲೆ ಸಕಲವನ್ನು ಪೂರ್ಣಗೊಳಿಸಿದ ಜಯಶಾಲಿಯಾದ ಕರ್ತನಾಗಿದ್ದಾನೆ. ಈ ಸೃಷ್ಟಿಯ ಪ್ರತಿನಿಧಿಗಳಾದ 4 ಜೀವಿಗಳು ಬಾ ಎಂಬುದಾಗಿ ಕರೆದಾಗ ಯಜ್ಞದ ಕುರಿಯಾದ ಆತನು ಮುಂದಕ್ಕೆ ಬಂದು ಈ 4 ಕುದುರೆಗಳನ್ನು ಹೊರಡಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಮೊದಲನೇ ಕುದುರೆ ಬಿಳಿ ಬಣ್ಣದ ಕುದುರೆ, 2ನೇ ಕುದುರೆ ಕೆಂಪು ಬಣ್ಣದ ಕುದುರೆ, 3ನೇ ಕುದುರೆ ಕಪ್ಪು ಬಣ್ಣದ ಕುದುರೆ, 4ನೇ ಕುದುರೆ ಕಂದು ಬಣ್ಣದ ಕುದುರೆ ಎಂಬುದಾಗಿ ನಾವು ನೋಡುತ್ತೇವೆ. ಅನಂತರ 5, 6, 7 ಮುದ್ರೆಗಳನ್ನು ಹೊಡೆಯುವಾಗ ಅಲ್ಲಿ ಕುದುರೆಗಳು ಬರುತ್ತಾ ಇಲ್ಲ, ಬೇರೆ ವಿಧವಾದ 3 ನ್ಯಾಯ ತೀರ್ಪುಗಳು ಸಂಭವಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಬಿಳಿ ಕುದುರೆ, ಕೆಂಪು ಕುದುರೆ, ಕಪ್ಪು ಕುದುರೆ ಮತ್ತು ಕಂದು ಕುದುರೆ. ಕಂದು ಎಂಬುದಕ್ಕೆ ಪೇಲ್ ಎಂಬ ಬಣ್ಣ, ಅಂದರೆ ಬಿಳಿಚಿದ ಬಣ್ಣ ಎಂಬುದಾಗಿ. ಈ 4 ಕುದುರೆಗಳು ಏನನ್ನು ಸೂಚಿಸ್ತದೆ?
ಈ 4 ಕುದುರೆಗಳು ಹೊರಟು ಬರುವಾಗ ಯಾವ ಯಾವ ನ್ಯಾಯ ತೀರ್ಪುಗಳು ಸಂಭವಿಸ್ತದೆ ಎಂಬುದನ್ನು ಬರುವ ತರಗತಿಯಲ್ಲಿ ನಮಗೆ ಧ್ಯಾನ ಮಾಡೋಣ. ಅದಕ್ಕೋಸ್ಕರ ಸಿದ್ಧತೆಯೊಡನೆ ನಾನು ಇವತ್ತು ಹೇಳಿದ ಆ ಹಿನ್ನೆಲೆಯೊಂದಿಗೆ ನಮಗೆ ಬರೋಣ. ಖಂಡಿತವಾಗಿಯೂ ಬರುವ ತರಗತಿಯಲ್ಲಿ ಇದರ ಪೂರ್ಣ ವಿವರಣೆಯನ್ನು ನಾನು ನಿಮಗೆ ನೀಡಲಿಕ್ಕಿದ್ದೇನೆ. ನೀವು ಈ ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯವನ್ನು ಇವತ್ತು ಓದಬೇಕು. ಒಂದಲ್ಲ, ಎರಡಲ್ಲ, ನಿಮಗೆ ಸಾಧ್ಯವಾದಷ್ಟು ಸಾರಿ ಓದಬೇಕು. ಓದಿ ನೀವು ಬರುವುದಾದರೆ ಈ ವಾಕ್ಯವನ್ನು ನಾವು ಒಟ್ಟಾಗಿ ಕಲಿಯುವಾಗ ನಿಮಗೆ ಅದರ ಆತ್ಮಿಕವಾದ ಅರ್ಥ ಬಹಳ ಬೇಗ ಅರ್ಥವಾಗುವುದಕ್ಕಾಗಿ ಸಾಧ್ಯ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ನಿಮಗೆ ಕೃಪೆಯನ್ನು ದಯಪಾಲಿಸಲಿ. ಭವಿಷ್ಯತ್ತಿನ ಕುರಿತಾದ ಅರಿವಿಗೋಸ್ಕರ ಆ ಸಂಗತಿಗಳು ಹೇಗೆ ನಡೆಯುತ್ತದೆ ಎಂಬ ಕುತೂಹಲದೊಡನೆ ನಮಗೆ ದೇವರ ವಾಕ್ಯವನ್ನು ಕಲಿಯುವುದಕ್ಕಾಗಿ ಮುಂದಿನ ತರಗತಿಯನ್ನು ಕಾಣಿಸಿಕೊಳ್ಳೋಣ. ಆ ತನಕ ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನು ತನ್ನ ಕೃಪಾ ಹಸ್ತಗಳಲ್ಲಿ ಕಾಪಾಡಲಿ. ಪ್ರಾರ್ಥನೆಯೊಂದಿಗೆ ನಮಗೆ ಈ ಕ್ಲಾಸನ್ನು ಮುಗಿಸೋಣ. ತಲೆಗಳನ್ನು ಭಾವಿಸೋಣ. ಸರ್ವಶಕ್ತನಾದ ದೇವರೇ, ಭವಿಷ್ಯತ್ತಿನ ವಿಚಾರವಾಗಿ ನಾವು ಕಲಿಯುವುದಕ್ಕಾಗಿ ಆಸಕ್ತಿಯೊಡನೆ ನಿಮ್ಮ ಸನ್ನಿಧಾನಕ್ಕೆ ಬರುವುದಕ್ಕಾಗಿ ಕೊಟ್ಟ ಅವಕಾಶಕ್ಕಾಗಿ ಸ್ತೋತ್ರ. ನಾವು ಇವತ್ತು ಕಲಿತದ್ದು, ಇನ್ನು ಮುಂದೆ ಕಲಿಯಲಿಕ್ಕಿರುವಂಥದ್ದು ಅನೇಕ ಸಂಗತಿಗಳಿದೆ. ಅವುಗಳನ್ನು ಯಥಾಚಿತವಾಗಿ ಕಲಿಯುವುದಕ್ಕಾಗಿ ನನ್ನ ಕೃಪೆ, ನಿನ್ನ ಆತ್ಮನ ಸಹಾಯ ನಮಗೆ ಬೇಕು. ಈ ತರಗತಿಯಲ್ಲಿ ಭಾಗವಹಿಸಿದ ಎಲ್ಲ ಪ್ರಿಯರನ್ನು ಆಶೀರ್ವದಿಸು. ವಾಕ್ಯದ ದೊಡ್ಡ ಆಳವಾದ ಸತ್ಯವನ್ನು ಅವರಿಗೆ ಗ್ರಹಿಸಿ ಕ್ರಿಸ್ತ ನಂಬಿಕೆಯಲ್ಲಿ ಬೇರೂರಿ 30, 60, 100ರಷ್ಟು ಫಲಭರಿತವಾದ ಜೀವಿತ ನಡೆಸುವಂತೆ ಎಲ್ಲರಿಗೂ ಕೃಪೆಯನ್ನು ದಯಪಾಲಿಸು. ಸೈತಾನು ತಂದೊಡ್ಡುವ ಸಕಲ ಅಡ್ಡಿಗಳನ್ನು ನಿವಾರಣೆ ಮಾಡು. ವಾಕ್ಯ ಬಹಳ ಪ್ರಬಲವಾಗಿ ಈ ಪ್ರಿಯರಲ್ಲಿ ಕಾರ್ಯ ಮಾಡಲಿ. ನಿನ್ನ ನಾಮವು ಮಹಿಮೆ ಹೊಂದಲಿ. ಯೇಸುವಿನ ನಾಮದಲ್ಲಿ ಬೇಡಿದೆವು ಪರಲೋಕದ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.